ಏ ಸುದಿ, ಏನಿದು ನೈಟಿ ಹಾಕೊಂಬಿಟ್ಟಿ? ಏಟ್ ಕೊಟ್ಟಿ ನಿನ್ ನೈಟಿಗ? ಚಂದ ಇತ್ತಲ್ಲ. ಏ ಬಾರಿ ಇತ್ತು ಬಿಡು ಇದು ಬಣ್ಣ. ಹ್ಞೂನೇಕ, ಈ ಜಳಕ್ಕ ನೈಟಿ ಹಾಕಬೇಕು ಅಂತ ಕುಂತ ಬಿಟ್ಟತವ. ಜೀವಕ್ಕ ಸಮಾಧಾನನ ಇಲ್ಲ ಅಂತೀನಿ. ಯಾವಾಗ ಕುಂತ್ರು ನಿಂತ್ರು ಜಳ 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 ಜಳ, ಅದಕ್ಕೆ ನೈಟಿ ಹಾಕೊಂಡು ಕುಂತ ನೋಡು. ಎಲ್ಲಿದ ಚೆವ ಸೀರೆ ಉಡುದು ಸಾಕ್ ಸಾಕಾಗೋಗಿತ್ ನೋಡ್ ನನಗರ. ಏಟ್ ಕೊಟ್ಟಿಲಿ? ಏ ಜಾಸ್ತಿ ಇಲ್ಲ, ಬರೀ 200 ರೂಪಾಯಿ. ಏ ತಗಿ, 200 ರೂಪಾಯಿ ಅಂತ 150 ರೂಪಾಯಿ ಕಮ್ಮಿನ ಮಿನ 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 ಸಿಗ್ತಾವು. ಇಲ್ಲಿ ಜಾತ್ರೆ ಬಂದಿತ್ತಲ್ಲ, ಜಾತ್ರೆಗೆ ತಗೊಂಡಿದ್ರು ಹಾಕಿತ್ತಪ್ಪ. 150 ರೂಪಾಯಿ ಬೇಕಾದ್ರೆ ಚಲೋ ನೈಟಿ ಇದು ಬಿಡು. ನಾ ತಗೋಬೇಕಂದೆ, ನನ್ನ ಗಂಡ ಬೈತಾನವ ಅಂತ ಬಿಟ್ಟೇನಿ. ನನ್ನ ಗಂಡನು ಬೈತಾನ, ನಾ ಹಾಕೊಳ್ಳೋದು ಬಿಡಂಗಿಲ್ವಾ. ಯಾರು ಬೈತಾರ ಅಂತ ನಾವು ಸೀರೆ ಉಟ್ಕೊಂಡ್ ಕುಂದ್ರಬೇಕು? ಬೈವರ್ ಸಾಲಿ ಒಂದು ಇಲ್ವಾ ಇಲ್ಲ. ಅದ್ರಾಗೂ ಇದು ಲೋಕಲ್ ಕ್ವಾಲಿಟಿ ಅಲ್ಲ ಯಾಕ, ಇದು ಚಲೋ ಕ್ವಾಲಿಟಿ. ಇದ್ರ ಕಿಸೆ ಐತಿ, ಕಿಸೆ ಫೋನು ಮತ್ತ ಏನಾರ ಸಾಮಾನು ಕೀಲಿ ಏನಾರ ಇಡಕ್ ಕೊಟ್ಟ ಹಿಂಗತೆ ಕಿಸೆ ಕೊಟ್ಟಾರ ಸೈಡ್ನಾಗ. ನಂಗಾರ ಭಾರಿ ಅನುಕೂಲ ಆಗೈತವ ಈ ನೈಟಿ ಹಾಕೊಂಡಿದ್ದಕ್ಕ. ಅಲ್ಲ, ನಾನು ಒಂದ್ ನೈಟಿ ತಗೊಂಡು ಹಾಕೊಂಡ್ಬಿಡ್ಬೇಕಲ್ಲ. ಹೌದು, ಈ ಬೆಂಗ್ಳೂರು ನನ್ನ ಹೊಲಕ್ಕ ದುಡ್ಯಾಕ್ ಬರ್ತಾರ, ಇವ್ರ ನೈಟಿ ಹಾಕೊಂಡಾರ. ನಾನು ಹಾಕೊಂಡಿಲ್ಲ ಅಂದ್ರೆ ಏನ್ ಕಿಮ್ಮತ್ ಉಳಿತು? ಹೌದೌದು, ನಾನು ಹೆಂಗಾರ ಒಂದ್ ಮಾಡಿ ಒಂದ್ ನೈಟಿ ತಕೊಂಡ ಬಿಡ್ಬೇಕು. ನಾನು ಒಂದು ಚಲೋ ಕ್ವಾಲಿಟಿ ನೈಟಿ ತಗೋಬೇಕು ಅಂತ ಅದೀನಿ. ಆದ್ರ ಚಲೋ ಕ್ವಾಲಿಟಿವು ಎಲ್ಲಿ ಸಿಗ್ತಾವಂತ ಗೊತ್ತಿಲ್ಲ. ಒಂದು 400 ರೂಪಾಯಿ 500 ರೂಪಾಯಿದಾದ್ರೂ ನಡೀತೈತಿ ನನಗ. ನಡೀತೈತಿ. ಏ ತಿಲಿಕಿತ್ತೇನಕ್ಕ ನಿನ್ಗೆ? ಆಕಿ ಬರೀ 200 ರೂಪಾಯಿ ತಗೊಂಡಾಳಂತ ನೀನು 500 ರೂಪಾಯಿ ಕೊಟ್ಟು ತಗೊಂತೇನು? ಏನ್ ಬೇಕಾಗಿಲ್ಲ, ನೀನು 200 ರೂಪಾಯಿದ ಹಾಕ. ಈ ಸುಮ್ಕಿರ್ಲಿ ಸಂಕ್ರಿ, ನಾನು ಸಾವುಕಾರ ರೇಣವ್ವ. ಏನು ನನಗೇನು ಕಮ್ಮಿ ಆಗಿಲ್ವಾ? ಬೇಕಾದಂಗ ರೊಕ್ಕ ಐತಿ, ಇದ್ರಕ್ಕಿಂತ ಚಲೋ ಕ್ವಾಲಿಟಿ ಹಾಕಬೇಕು ಅಂತ ನಿಂಗೆ ಗೊತ್ತಾಗಂಗಿಲ್ಲ. ನೀ ಸುಮ್ನಿರ್. ಇದಕ್ಕೇನು ಕಮ್ಮಿ ಇಲ್ಲ. ಇದ್ರ ಮಸಡಿ ನೋಡಿದ್ರ ಬೇಕಂತನ ಡ್ಯಾಮೇಜ್ ಅರ್ಬಿನ ಚಲೋ ಕ್ವಾಲಿಟಿ ಇದು ಅಂತ ಕೊಟ್ಬಿಡ್ತಾರ ಈ ಮಂಕ್ರಿ ಕೈಯಾಗ. ಸುದಿ, ನಮ್ಮ ಅಕ್ಕಗೆ ಏನಾರ ಅಂದೇನ್ಲೇ? ಇಲ್ಲ, ನಾ ಏನು ಅಂದಿಲ್ಲ. ತಗರವ ತಗೋ, ಒಂದ್ ಚಲೋ ನೈಟಿ ತಗ. ಇರ್ಬೇಕು, ಹೆಣ್ಮಕ್ಳ ಕಡೆ ನೈಟಿ ಇರ್ಬೇಕು. ಅದ ಅಂತೀನಿ ನಾನು. ತಗರವ ರೇಣಕ್ಕ, ನಾನು ಬರ್ತೀನಿ. ನಾನು ಒಟ್ಟು ಜಾಕ್ ಮನೆ ಕಡೆ ಹೋಗಿ ಮಾತಾಡ್ಸ್ಕೊಂಡು ಹಂಗ ಮನೆ ಕಡೆ ಹೋಗ್ತೀನಿ. ಗಾಳಿ ಬಿಟ್ಟಿತ್ತಲ್ಲ, ಹಂಗಾಗಿ ಹೊರಗೆ ಬಂದೆ ನಾನು. ಬರ್ತೀನಿ ತಗರವ. ಕುಂದ್ರಿ, ಅಷ್ಟು ಅರ್ಜೆಂಟ್ ಆಗಿ ಎಲ್ಲಿ ಹೊಂಟಿ? ಕುಂದ್ರು ಒಟ್ಟು ಮಾತಾಡ್ಕೋತ ಏನಾಗ್ತೈತಿ? ಬರೀ ನಿನ್ ಬಂಡಲ್ ಬಡ ಹಾಕಿರೋದಾಗಿತ್ತು. ಏನಂದಿ ಸುದಿ? ಏನಿಲ್ಲ, ಬೆಂಡಿಕಾಯಿ ಕೊಡ್ತೀನಿ ಅಂದಿಲ್ಲ ಅಕ್ಕ. ಅದಕ್ಕ ಇಸ್ಕೊಂಡು ಹೋಗಿ ಅಡಿಗೆ ಮಾಡ್ಬೇಕ. ನಾನು ಹಿಂಗ್ ಬರ್ತೀನಿ ತಗರ ಇವ. ಹೋಗ್ಬಾ. ಪಾಪ ಎಷ್ಟು ಚಂದ ಹಾಡು ಆಡ್ತಿದ್ದೀವ. ಈಗೇನು ಹಾಡು ಆಡೋದು ಬಿಟ್ಟೇನು ತೀರಾ? ಇಲ್ಲವಾ, ಹಾಡು ಆಡ್ತೀನಿ ನಾನು. ಅಯ್ಯೋ ದೇವ್ರೆ, ಹಾಡಾಡಿ ಇನ್ಸ್ಟಾಗ್ರಾಮ್ನಾಗ ಅಪ್ಲೋಡ್ ಮಾಡ್ತೀನಲ್ಲ, ಅದಿನ ಹಾಡಾಡ್ತೀನವ. ನಾನು ಪ್ರಾಕ್ಟೀಸ್ ಮಾಡೋದು ಬಿಡಂಗಿಲ್ಲ. ಅವನಮ್ಮ ಬುಷ್ಕಾಮಣಿ ಬಂದು ನಂಗೆ ಮೋಸ ಮಾಡಿದ್ರ ನಾ ಯಾಕೆ ಹಾಡು ಹಾಡೋದು ಬಿಡ್ಬೇಕು? ನಾನು ಹಾಡಾಕಿ ನಾನು ಹಾಡು ಹಾಡೋದು ಬಿಡಂಗಿಲ್ವಾ? ಅದು ಯಾಕೆ ಬಿಡ್ಬೇಕು ಅಂತೀನಿ. ಹೌದಿಲ್ಲ? ಹೌದೌದವಾ, ಬಿಡ್ಬೇಡ. ನೀ ಚಂದ ಹಾಡಾಡ್ತಿ, ನಮಗರ ನಿನ್ನ ಹಾಡಂದ್ರೆ ಅಷ್ಟಿಷ್ಟ. ಆದ್ರೂ ಸರಿ, ಈ ಸಲ ನಾಮ ಹಾಕೋದ್ನಲ್ವಾ ಗೋವಿಂದ, ಹಂಗತೆ ಮಾಡಿಸ್ಕೋಬೇಡವಾ. ಅದು ಬೇಕಂತ ಆಗಿದ್ದಲ್ಲ, ಅದು ಒಟ್ಟು ಕನ್ಫ್ಯೂಸ್ ಆಗಿ ಮೋಸ ಆಗ್ಬಿಡ್ತು ನನಗ. ಈಗ ನಾನು ಮೋಸ ಹೋಗಂಗಿಲ್ವಾ? ಬಾರಿ ಹುಷಾರಿ ಆಗ್ಬಿಟ್ಟೆ ನಾನು. ಆತಾತ. ಹೌದು, ನಾಷ್ಟ ಆತನ? ನಾಷ್ಟ ನಾವರ ದಿನಾ ಎದ್ರ ಇಡ್ಲಿ ಪಡ್ಡು ದೋಸೆ ತಿಂತೀವವ. ಇದು ಉಪ್ಪಿಟ್ಟು ಅವಲಕ್ಕಿ ತಿನ್ನಂಗಿಲ್ಲವ ನಾನು. ಯಾಕಂದ್ರ ನಂದು ಹೊಸ ಫ್ರಿಜ್ ಐತಲ್ಲ, ಹೊಸ ಫ್ರಿಜ್ 35,000 ರೂಪಾಯಿ ಕೊಟ್ಟು ತಗೊಂಡಿದ್ನಲ್ಲ. ಆ ಫ್ರಿಜ್ನಾಗ ದಾಸಿ ಇಟ್ಟು ಕಲಸಿ ಇಟ್ಟು ಬಿಟ್ರೆ ಮುಗಿದೋತು. ಅದ 3-4 ದಿನಕ್ಕೆ ಬರ್ತತಿ. ಅದ್ರಾಗ ಇಡ್ಲಿಯಾರ ಮಾಡ್ಕೋಬಹುದು, ದಾಸಿಯಾರ ಮಾಡ್ಕೋಬಹುದು, ಪಡ್ಡಾರ ಮಾಡ್ಕೋಬಹುದು. ಹೌದಿಲ್ಲ? ಹೌದು ಬಿಡವಾ. ನಾವರ ದಿನ ನಮಗ ಉಪ್ಪಿಟ್ಟ ಬೇಕು. ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಇಲ್ಲಂದ್ರ ಮೊಸರನ್ನ ಇದ ನಮಗ. ರೊಟ್ಟಿ ಇದ ತಿಂತೀವವ ನಾವು. 2 ದಿನದ್ದು 3 ದಿನದಂತ್ರ ತಿನ್ನೋದು ಮಾತಾ ಇಲ್ಲ ಬಿಡು. ಅದೆಲ್ಲ ಪ್ರೀತಿ ಇದ್ದವ್ರ ಮನೆಗದು. ನಿನ್ನಿದು ಮನಿದು ತಂಗಳ ಸಾರು ತಿನ್ನೋದು. ತಗರವ, ನಾನು ಬರ್ತೀನಿ. ನಿಂದ್ರು ಯಾಕ ಆಕಿಗೆ ಎಷ್ಟು ಸೊಕ್ಕೈತ್ ನೋಡು. ನಮಗ ತಂಗಳ ತಿಂತೀರಿ ನೀವು, ನಾನು ಬಿಸಿ ಬಿಸಿ ತಿಂತೀನಿ ಅಂದ್ಲು ಬೆಂಡಿ. ಆಕಿಗ ಒಟ್ಟಿ ಉರಿಲೇ, ನಾವು ದಾಸಿ ಇಡ್ಲಿ ಪಡ್ಡು ತಿಂತೀವಿ, ಅದ್ರ ಫ್ರಿಜ್ನಾಗ ಇಟ್ಕೊಂಡ್ ತಿಂತೀವಿ ಅಂತ ಒಟ್ಟಿ ಉರಿ ಆಕಿಗ. ಸುಚಿತ್ರಾ, ಏನವ ಇದು ಮನಿ ಗಮ್ಮನ ಕುಂತತಿ ಬೆಳಗ್ಗಿನ? ಮಾವರಿ, ಅದು ಇವತ್ತು ಅತ್ತಿಯರು ದಾಸಿ ಮಾಡಕುತ್ತಾರಿ. ಅವಿನಾಶ್ಗ ದಾಸಿ ಮತ್ತ ಚಟ್ನಿ ಬಟಾಟಿ ಪಲ್ಯ ಅಂದ್ರೆ ಬಹಳ ಇಷ್ಟ ಅಲ್ರಿ, ಅದ ಮಾಡಕುಂತಾರಿ ಇವತ್ತು. ಏನ ಇವತ್ತು ಅವಿನಾಶ್ಗೆ ಏನ್ ಇಷ್ಟ ಅದನ್ನ ನಾಷ್ಟ ಮಾಡಕುಂತಾರ? ಅಂದ್ರ ಇವತ್ತು ಅವಿನಾಶಿಂದ ಪಗಾರ ಬರಕುಂತಾನ? ಊರಿ ಮಾವ, ಇವತ್ತು ಪಗಾರ ತರಕ್ ಹೊಂಟಾರ್ರಿ ಅವ್ರು. ATM ಇಂದ ತಗೊಂಡ್ಬರ್ತೀನಿ ಅಂತ ಹೇಳಿ ಹೋಗ್ಯಾರ ಅವ್ರು. ಅದಂತಿ ನಾನು ಒಂದಿನಾನು ಆ ಹುಡ್ಗಂಗ ಏನ್ ಬೇಕು ಅಂತ ಮಾಡಿ ಹಾಕಂಗಿಲ್ಲ. ಪಗಾರ ಯಾವಾಗ ಬರ್ತದ ನೋಡು, ಅವಾಗ ಮಾತ್ರ ಅವಾಗ ಏನ್ ತಿಂತಾನ ಅಷ್ಟ ರುಚಿಯಾಗಿ ಮಾಡ್ಕೊಡ್ತಾಳ. ನೋಡುವ ಸುಚಿತ್ರಾ, ಈ ಸಲ ಆಗಿದ್ದಾಗ್ಲಿ ಪಗಾರ ನೀನ ಇಸ್ಕೋಬೇಕು. ನನ್ನ ಹೆಂಡತಿ ಕೈ ಕೊಡಂಗಿಲ್ಲ. ಸುಮಿತ್ರಿ ಬರಬರಿಲ್ಲಾಕಿ. ಹೂರಿ ಮಾವ, ಈಗ ಅವಿನಾಶ ಕೊಡ್ಬೇಕಲ್ರಿ. ನಾ ಎಲ್ಲ ಮಾಡ್ತೀನಿ, ಕೊಡ್ತಾನ ನೀ ಸುಮ್ನಿರು. ಹೂರಿ ಮಾವ. ಅಯ್ಯೋ ದೇವ್ರೆ, ಏನವ ಸುಚಿತ್ರಾ, ಎಷ್ಟು ಸಲ ಹೇಳ್ಬೇಕು ನಿನಗ? ಅದು ಚಟ್ನಿಗೆ ಒಗ್ಗರಣೆ ಹಾಕು ಅಂತ ಹೇಳೇನಿ, ಇಲ್ಲಿ ಬಂದು ನಿಂತಿಯೇನು? ಈಗ ಹಾಕ್ತೀನಿ ರೀ ಅತ್ತಿಯರ. ಬ್ಯಾಡ ತಗೋ, ನೀ ಹಾಕಿದ್ದು ಚಲೋ ಆಗಂಗಿಲ್ಲ, ನಿಂಗೆ ಬರಂಗಿಲ್ಲ. ನಾ ಹಾಕ್ತೀನಿ. ಈ ಅಲಕಡ ಬಾಡೆ ಅವಿನಾಶ ಇನ್ನೂ ಬರ್ಲಿಲ್ಲಲ್ಲ. ಅಲ್ಲ, ಅದು ATM ಮಷೀನಿಗೆ ರೊಕ್ಕ ತರಕ್ ಹೋಗ್ಯಾನ ಏನ ಪ್ರಿಂಟ್ ಮಾಡಕ್ ಹೋಗ್ಯಾನ ಏನ? ನಾನು ನೋಡಿದ್ರೆ 1-8 ದಿನದಿಂದ ಸಾಯಕ್ ಕುಂತಾನ ಇಲ್ಲಿ. ರೊಕ್ಕ ಯಾವಾಗ ತರ್ತಾನೋ ಯಾವಾಗ ಕೊಡ್ತಾನೋ ಅಂತ. ಇವಾಗ ನೋಡಿದ್ರೆ ಇನ್ನ ರೊಕ್ಕ ತರವಲ್ಲ. ಇವನ್ ಸಂಬಂಧ ಇಷ್ಟ ಅಂತ ದಾಸಿ ಮಾಡ್ಕೊತ್ ಕುಂದ್ರೋದ ಆತ.
ಬಂದ ನೋಡು ಅವಿನಾಶ. ಅತ್ತೀರ ನಾ ತಾಟ್ ಮಾಡಿ ತಗೊಂಬರ್ತೀನಿ, ನೀವು ಕುಂದರ್ ಹೋಗ್ರಿ ಅತ್ತೀರ. ಕಾಲ್ ನೋವ್ತಾವು. ಹೇ ಇಷ್ಟೆಲ್ಲ ಮಾಡೇನಿ, ಕಾಲ್ ನೋವಿಲ್ಲ. ಈಗ ಗಂಗಾ ರೆಡಿ ಮಾಡ್ಕೊಡಕ ಕಾಲ್ ನೋವ್ತಾವನು? ಏನಾಗಿಲ್ಲ, ನನ್ ಕಾಲೆಲ್ಲ ಗಟ್ಟಿ ಅದಾವು, ನಾ ಎಲ್ಲ ಮಾಡ್ತೀನಿ, ನೀ ಸುಮ್ಕಿರು. ಇದಕ್ಕೇನ್ ಕಮ್ಮಿ ಇಲ್ಲ. ಅವಿನಾಶ ಬಾರಪ್ಪ ಬಾ. ಇವತ್ತೇನ್ ಪಗಾರ ಬಂತನು? ಹ್ಞೂ ಯಪ್ಪ, ನೀನೇನ ಹಾಕ್ಯಾರ ATM ಇಂದ ಈಗ ತಗೊಂಬಂದೆ. ಹೌದನ, ಬಾ ಕುಂದ್ರು ಬಾ. ಅವಿನಾಶ ಪಗಾರ ತಂದೇನಪ್ಪ? ಹ್ಞೂ ವಾ ತಂದನಿ. ತೊಡಿ ಕುಂದರು. ನಿನ್ ಸಂಬಂಧ ದಾಸಿ ಮತ್ತ ಇದು ಏನದು ಚಟ್ನಿ ಬಟಾಟಿ ಪಲ್ಯ ಮಾಡೇನಿ, ತಗೊಂಬಂದ್ ಕೊಡ್ತಾನಿ, ತಿನ್ನಂತಿ. ಏನ್ಲೇ ಸುಮಿತ್ರಿ, ಇದು ಮಗಂದ ಪಗಾರ ಬಂತಂತ ಮಾಡಿಯೇನು? ಯಾವತ್ತು ಮಾಡಂಗಿಲ್ಲ, ಯಾವಾಗಾರ ಒಂದ್ಸಲ ಮಾಡ್ತೀಯನ. ಅದು ನಿನ್ನ ಮಗನ ಸಂಬಂಧ, ವೀರೇಶನ್ ಸಂಬಂಧ. ಯಾವಾಗ ನೋಡಿದ್ರು ಉಪ್ಪಿಟ್ಟು ಅವಲಕ್ಕಿ ಅದ ಇದು ಅದು ಇದು ಅಷ್ಟ. ಏ ನಿಮ್ದೊಂದು ಕತಿ ಅತ್ತಗ. ಪಾಪ ಹುಡುಗ ಬಂದತಿ ಬಿಸಿಲ್ದಾಗ ತಣ್ಣ ಕುಂತತಿ, ನಿಮ್ದೊಂದು ರಾಡಿ. ನನಗ ವೀರೇಶನು ಅಷ್ಟ, ಅವಿನಾಶ್ನು ಅಷ್ಟ, ಎಲ್ಲಾ ಮಕ್ಕಳು ಒಂದ. ತಾಯಿ ಬೇರೆ ಇರ್ಬೋದು, ಆದ್ರ ತಾಯಿ ಕಳ ಬೇರೆನ. ನನಗ ಅವಿನಾಶ ಯಾವತ್ತು ಬ್ಯಾರೆ ಅಂತ ಅನ್ಸೇ ಇಲ್ಲ, ಗೊತ್ತನು? ಹೇಳಪ್ಪ ಅವಿನಾಶ, ನೀನರ ಹೇಳ ನಿಮ್ಮ ಅಪ್ಪಗ. ನಾ ಎಂದರ ನಿನಗ ವೀರೇಶ್ಗ ಭೇದ ಭಾವ ಮಾಡಿನೇನಪ್ಪ? ಇಲ್ಲವಾ ಮಾಡಿಲ್ಲ. ಕೇಳಿದ್ರನು? ತಗ ಕುಂದ್ರಿ, ನಿಮ್ಗೂ ದಾಸಿ ಹಾಕೊಂಡ್ ಬರ್ತೀನಿ. ಏನೇನ್ ಮಾಡ್ತೀನಿ ನೋಡು, ಮಾಡು. ಬ್ಯಾಂಕಿಗೆ ರೊಕ್ಕ ಕಟ್ಟಕ ಕಮ್ಮಿ ಬಿದ್ದುಬಿಟ್ಟಿದ್ವು. ಚಲೋ ಅಥವಾ ಇವತ್ತು ಪಗಾರ ಬಂದಿದ್ದಕ್ಕ? ಏ ಸರಿವಾ ಸುಚಿತ್ರಾ, ನಿಂಗೇನ್ ಗೊತ್ತಾಗಂಗಿಲ್ಲ ಮಾಡಕ. ಸರಿ ನೀನ ಬಾರ್ವಾ ಬಂದ್ಬಿಡು. ಹ್ಞೂ ರೀ ಮಾವರ. ಅಲ್ಲ ದಿನ ಕೆಲಸ ಮಾಡ ಮುಂದ ಕಾಲ್ ನೋವು ಮಂಡಿ ನೋವು ಅಂತಿದ್ರು. ಇವತ್ತು ಯಾಕೋ ಕಾಲ್ ನೋವು ಇಲ್ಲ, ಮಂಡಿ ನೋವು ಇಲ್ಲ. ಅಯ್ಯ ಇದ್ರೇನ ಎತ್ಲಿ ಅಲ್ಲ, ಇಲ್ಲ ಬಾರ್ದ ಹೇಳಕುಂತ ನೋಡು. ಜಗಳ ಹೆಂಗ್ ಹಚ್ಚಲಿ ಅಂತ ಕಾಯ್ತೈತ್ ನೋಡಿದ್ದು ಸುಚಿತ್ರ, ಊರ್ ವಿಚಿತ್ರ. ನಂಗೆ ಗೊತ್ತಿತ್ತವ ಸುಚಿತ್ರ, ನೀ ಹಿಂಗೆ ಹೇಳ್ತಿ ಅಂತ ನಂಗೆ ಗೊತ್ತಿತ್ತು. ಯಾಕಂದ್ರ ನೀನೇ ವೀರೇಶ ಒಂದು ಗುಳಿಗೆ ತಂದ್ಕೊಟ್ಟಿದ್ದ. ಕೈ ಕಾಲ್ ನೋವಿಂದು ತಗೊಂಡಿದ್ದಕ್ಕೆ ಇವತ್ತು ಆರಾಮದನಿ. ಆರಾಮದಿನವ ಈಗ. ಕಾಲ್ ನೋವು ಅಷ್ಟಿಲ್ಲ ಇವತ್ತು. ಇವತ್ತಿಲ್ಲ ಅಂದ್ರ ನಾಳೆ ಬರ್ತಾವನ? ಏ ನಿಮ್ದೊಂದ್ ಕತಿ ಅತಗ. ಹೇಳಿ ಕೇಳಿ ಕಾಲ್ ನೋವು ಮಂಡಿ ನೋವು ಬರ್ತಾವೇನ್ರಿ? ಸುಮ್ಕಿರಿ ನೀವು. ನಿಮ್ದೊಂದ್ ಕತಿ ಅತಗ. ಅವಿನಾಶ ತಗರಪ್ಪ ದಾಸಿ ತಿನ್. ಅಲ್ಲ ನೀವು ತಗೋರಿ ಬೇ, ನಂಗಷ್ಟ ಕೊಟ್ಟಿಲ್ಲ, ನೀನ್ ತಗೋ. ಸುಚಿತ್ರ ನೀನು ನಾಷ್ಟ ಮಾಡು. ಅಲ್ಲ ಅಪ್ಪಗೂ ಹಾಕೊಡ್ಬೇ. ಏ ಸಸಿ ಅದಲ್ಲ ವಿಚಿತ್ರ ಅಲ್ಲ ಸುಚಿತ್ರ, ಹೋಗುವ ಓಟು ದಾಸಿ ಮಾಡ್ಕೊಂಬಂದು ನಿಮ್ಮ ಮಾವು ಕೊಡು. ಹ್ಞೂ ರೀ ಅತಿ. ಏ ಹೋಗ್ರಿ ತಗೊಂಬರ್ ಹೋಗ್ರಿ, ಪಾಪ ಅವ್ರಿಗೆ ಎಷ್ಟಂತ ಅಡ್ಡಾಡ್ಬೇಕು. ನಾನು ಹೋಗಂಗಿಲ್ಲ, ಇಲ್ಲೇ ಕುಂದಿರ್ತೀನಿ. ಅದು ಏನ್ ಮಾತಾಡು. ಇದು ಒಂದು ಅಡಿಷನಿ ಹಂಗ. ಅವಿನಾಶ ನೀ ತಿನ್ನಪ್ಪ. ಆಮೇಲೆ ತಣ್ಣಗಾಗಿ ಹೋಗ್ತಾವ್. ಇನ್ನೂ ಒಂದ್ 2 ಮಾಡ್ಕೊಂಬರ್ಲನು? ಬ್ಯಾಡ ಬೇವ, ಇವ ರಗಡಾತ. ದೊಡ್ಡ ಆಗ್ಯಾವ ಇವು ದಾಸಿ. ಬಟಾಟಿ ಪಲ್ಯನೂ ಚಲೋ ಆಗೈತಿ, ಚಟ್ನಿ ಚಲೋ ಆಗೈತಿ. ಹ್ಞೂಲ ನಿನಗ್ ಭಾಳ ಇಷ್ಟ ಅಲ್ಲ, ಅದಕ್ಕೆ ಮಾಡೀನಿ. ತಿನ್ನಪ್ಪ ಮಗನ ತಿನ್. ಹ್ಞೂ ಅವ್ವ. ಮಾವರ ತಗೋರಿ, ನಾಷ್ಟ ತಗೋರಿ. ಚಲೋ ಆಗ್ಯಾವ ದಾಸಿ. ಅದಂಗಿರ್ಲಿ ಅವಿನಾಶ, ಪಗಾರ ತಂದೇನಪ್ಪ? ಹ್ಞೂನವ ತಂದನಿ. ಕೊಡ್ಲೇನು? ಅಯ್ಯೋ ಕೊಟ್ರ ಭಾಳ ಉಪಕಾರ ಆಕೈತಪ್ಪ. ಮನೀಗ ಸಂತಿ ಸಾಮಾನು ಎಲ್ಲ ತರಿಸೋದೈತಿ. ಈಗೇನು ರೊಕ್ಕ ಬರ್ತಾವಂತನ ದಾಸಿ ಮಾಡಿ ತಿನ್ಸಾಕುಂತೀನ? ಅದಂತಿ ನಾನು, ನೀ ಅಂದ್ ದಾಸಿ ಮಾಡ್ಬೇಕು. ಥೋ ನಿಮ್ದು ನೋಡ್ರಿ ಕತಿ ಅತ್ತಗ. ಅಯ್ಯ ತಿನ್ನಪ್ಪ ಮಗನ, ಪ್ರೀತಿಯಿಂದ ಮಾಡೇನಿ. ರೊಕ್ಕದ ಸಂಬಂಧ ಏನಲ್ಲಪ್ಪ, ತಿಂತೀನಿ ಆಮೇಲೆ ಕೊಡು ಅಂತಿ. ಎಲ್ಲಿ ಲೋಡ್ ಹೋಗ್ತಾನು? ಹ್ಞೂ ಮತ್ತ ದಿನ ಮುಂದೆ ರೊಕ್ಕದ ಮಾತಾಡ್ತೀಯಲ್ಲ. ಮಸ್ತಾಗ್ಯಾವ ಬೇವ. ಹೌದಾ, ನಿನಗೆ ಇಷ್ಟ ಅಂತಾನ ಮಾಡೇನಿ. ಇನ್ನೊಂದು ತರ್ಲೇನು? ತಂಬಾ. ಅದು ಬಿಟ್ಟು ಏನೋ ತಿಂತೀಯೇನೋ ಅಂದ್ರೆ ಅಯ್ಯೋ ದೇವ್ರೆ ಹಿಂಗೇನು ನೀಡುದು. ಹೋಗು ಇನ್ನೊಂದು ತಗೊಂಬ ಹೋಗು. ಅಲ್ರಿ ಅವ ಯಾಡ ತಿಂತಿದ್ನಲ್ಲ, ಅದಕ್ಕೆ ಕೇಳಿದ್ದ. ಇಷ್ಟು ಖಾಲಿ ಆಗಿ ತಗೋರಿ, ತರ್ತೀನಿ. ಎಲ್ಲಿ ಲೋಡ್ ಹೋಗ್ತಾನು? ಅಯ್ಯವ್ವ, ಮಾಲಿಂಗಣ್ಣನ ಕಡೆ 2,000 ರೂಪಾಯಿ ಇಸ್ಕೊಂಡಿದ್ದೆ ಆ ಸಣ್ಣ ಪುಟ್ಟ ಖರ್ಚಿಗೆ. ಹೌದಾ? ಅಲ್ಲಲ್ಲ ಬರುದ ಎಲ್ಲ ಸೇರಿ ಈಗ 13,000 ಅಂದಿ. 2,000 ರೂಪಾಯಿ ಕರೆಪ್ಪಕ್ಕೆ ಕೊಟ್ಟಿ, 2,000 ರೂಪಾಯಿ ಮಾಲಿಂಗ ಕೊಟ್ಟಿ ಅಂದ್ರ ಮನಿಗೆ ಏನು ಉಳಿತೈತ್ಲಾ? ನನಗೆ ತಲೆ ಚಕ್ರ ಬಂದಂಗ ಆಕೈತಪ್ಪ. ಕಣ್ಣೆಲ್ಲ ಕೆಂಪಾಗಿ BP ಜಾಸ್ತಿ ಆಗ್ಬಿಡ್ತೈತಿ. ನೀವು ಒಟ್ಟು ಜಾಸ್ತಿ ದುಡಿಲ್ಲ ಮಗ. ಹ್ಞೂವ ಹಂಗ ಮಾಡ್ತೀನಿ. ಆದ್ರೆ ಈ ತಿಂಗಳು ಒಂದು ಹೆಂಗಾರ ಅಡ್ಜಸ್ಟ್ ಮಾಡುಂಬೆ. ಏನಪ್ಪ ಬರೀ ಅಡ್ಜಸ್ಟ್ ಮಾಡ್ಕೊಳ್ಳೋದು ಆಗೈತ್ ಬಿಡು. ನನಗರ ರೊಕ್ಕ ಖರ್ಚು ಮಾಡೋ ಮುಂದೆ ಕಣ್ಣಾಗ ನೀರ್ ಬಂದಿರ್ತಾವ ಗೊತ್ತನು. ಮನಿಗೆ ಒಂದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಇವು ಸಣ್ಣ ಪುಟ್ಟ ತೀರ ಸಾಸ್ವಿ ಕಾಳು ಅದು ಇಲ್ಲ ಅಂದ್ರೆ ಸಾರ್ ಆಗಂಗಿಲ್ಲ. ತೀರ 9,000 ಹಿಂಗತೆ ತಂದು ಕೊಟ್ರ ನಾ ಹೆಂಗ್ಲ ಮನಿ ನಿಭಾಯಿಸ್ಬೇಕು. ನಂಗರ BP ಜಾಸ್ತಿ ಆದಂಗ ಆಗ್ಬಿಟ್ಟತಿ. ಶಗದಿ ಎಲ್ಲರ ಚಿಂತೆ ಮಾಡಿ ಸುಮ್ಕ ಈಗ ಸಸಿ ಕೈಯಾಗ ಕೊಟ್ಬಿಡ ರೊಕ್ಕ. ಆಕೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಕಾಳ. ಅದು ಅಲ್ಲ ಹೆಂಗ್ ಮಾತಾಡ್ತೀರಿ ನೀವು? ಆಕಿಗೇನ್ ತಿಳಿತೈತನ? ಅಯ್ಯೋ ದೇವ್ರಿ, ಆಕಿ ಇದ್ದಂತ ಮನೆಯಿಂದ ಬಂದಾಕಿ. ನಮ್ಮ ಮನಿ ಮಿಡಲ್ ಕ್ಲಾಸ್ ಮನಿ ಎಲ್ಲ ನಡ್ಸಕ್ ಆಕಿಗೆಲ್ ಬರ್ತತಿ. ಬ್ಯಾಡ ನಾನ ನಿಭಾಯಿಸ್ತೀನಿ. ಮತ್ತೆ ಸತ್ಸಂಗ ಯಾಕೆ ಮಾಡ್ತಿ? ನಂಗ BP ಜಾಸ್ತಿ ಆಕೈತಿ, ಹಂಗಾಕೈತಿ ಇಷ್ಟಾಗ ಮನಿ ನಡೆಯಂಗಿಲ್ಲ ಅಂದ್ರ ಸುಮ್ಕ ನಿನಗೇನಾರ ಹೆಚ್ಚು ಕಡಿಮೆ ಆದ್ರ ಮತ್ತೆ ದವಾಖಾನಿಗ ಈಡಾಗಿ ರೊಕ್ಕ ಸುರಿಬೇಕು. ಅದಕ್ಕೂ ನಮ್ ಕಡೆ ರೊಕ್ಕಿಲ್ಲ. ಸುಮ್ಕ ಸಸಿ ಕೈಯಾಗ ಕೊಡು. ಅದು ಹಂಗ ಮಾತಿಗಂದಿದ್ದ. ನಂಗೆ ಏನಾಗಿಲ್ಲಪ್ಪ, ನಾ ಆರಾಮದೀನಿ. 9,000 ರೂಪಾಯಿದಾಗ ಮನಿ ನಡೆಯಂಗಿಲ್ಲ ಖರೆ, ಆದ್ರೆ BP ಹೆಚ್ಚು ಕಡಿಮೆ ಆಗಂಗಿಲ್ಲ. ಕೊಡ್ಲ ಮಗ, ನನ್ ಕೈಯಾಗ ಕೊಡು. 9,000 ರೂಪಾಯಿದಾಗ ಮನಿ ಯಾಕೆ ನಡೆಯಂಗಿಲ್ಲ? ಎಲ್ಲ ನಡೀತತಿ. ಮತ್ತ ಅದ್ರಾಗ ಜಮಾನು ಮಾಡ್ಬಹುದು ಅಂತೀನಿ. ಇದು ಒಂದತಗ. ಈಗ 1-2 ದಿನ ಅದು ದುಡ್ಯಾಕ ಕುಂತು ಏಟ ಹಾರಾಡ್ತೈತಿ ನೋಡು. ಸುಮ್ಕಿರ್ತೀರೇನಿಲ್ರಿ ನೀವು? ಅದಕ್ಕ ಸಾಕ್ ಮಾಡ್ಯಾರ ನೋಡ್ ನನಗ. ಅವಿನಾಶ ರೊಕ್ಕ ಕೊಡ್ಲಾ ನೀನ್ ಮೊದ್ಲು. ಬರೀ ಇವ್ರ ಮಾತು ಕೇಳುದ ಆತು. ಮನಿಗ ಸಂತಿ ಸಾಮಾನ್ ಬರ್ಸಿ ತರ್ಸುದೈತಿ. ದಿನ ಎದ್ರ ತಿನ್ನಕ್ ಬೇಕಿಲ್ಲ. ಒಂದ್ ನಮನಿ. ಕೊಡ್ತೀನಿ. ಅದು ನಾಷ್ಟ ಆಗ್ಲಿ ತಡಿಬಿ. ತಿನ್ನಪ್ಪ. ಯವ್ವ ಇನ್ನೊಂದ್ ದಾಸಿ ನಿಂತಿಯಲ್ವಾ? ಹೋಗ ಇನ್ನೊಂದ್ ದಾಸಿ ಅಂತ ಹಾಕಂಬ ಹೋಗ. ಹ್ಞೂ ರೀ ಅತ್ತಿ. ಹಾಳಾದಕ್ಕೆ ಹೆಂಗ್ ನಿಂತಾಳ ನೋಡು, ಎಲ್ಲ ಕೇಳಿಸ್ಕೊತ. ಇದ್ ನನ್ನ ಗಂಡ ಮೂಳಿ.
ರೊಕ್ಕ ತಗೊಂಡೋಗಿ ಈಕಿ ಕೈಯಾಗ ಕೊಡ್ಬೇಕಂತ ನಾನು ನಾಯಿ ಹೆಂಗ್ ಕುಂದ್ರಬೇಕೇನು ಮೂಲ್ಯಾಗ ಅಲ್ಲಿ ಬ್ಯಾಂಕಿಗೆ ಏನ್ ಕಟ್ಬೇಕು ನನ್ನ ಮಗ ಬೈಕ್ ಹೆಂಗ್ ಕೊಡಿಸ್ಬೇಕು ತಗ ನಮಗ ಇವ್ರಗ ಹತ್ತು ಬಿಟ್ಟತಿ ಅದು ಈ ಸಲ ವೀರೇಶಂದು ಪರೀಕ್ಷೆ ಅದಾವ್ ಅವನಿಗೂ 1,000 ರೂಪಾಯಿ 2,000 ರೂಪಾಯಿ ಬೇಕಾಕವಲ್ಲ ಮತ್ತೆ ಖರ್ಚಿಗ ಬುಕ್ಕಿಗ ಪೆನ್ನಿಗ ಕಾವ್ಯಾಗ ಬೇಕಾಕೈತಿ ನೋಡಪ್ಪ 9,000 ರೂಪಾಯಿದಾಗ ಮನಿ ನಡೆಯಂಗಿಲ್ಲ ನಾ ಹೇಳುದಾದ್ರ ಏನೋ ಒಂದ್ ಎಲ್ಲರ ಚಲೋ ಕೆಲಸ ನೋಡು ಒಂದ್ 20-25,000 ರೂಪಾಯಿ ಸಿಗ್ಬೇಕಲ್ಲ ಯವ್ವ ಹೊರಗ ಕೆಲಸ ಸಿಕ್ಕಿದ್ದ ದೊಡ್ಡ ಮಾತು ನನಗ ಬೇಕಂದ್ರೆ ನೀನ ಯಾರಿಗಾರ ಕೇಳು 10,000 ಬೇಕು ಪಗಾರ ಹಂಗ ಬರ್ತೀನಿ ಅಂದ್ರೂ ಕರ್ಕೊಳ್ಳೋರಿಲ್ಲ ಈಗ ಎಲ್ಲರೂ ಬಿಸ್ನೆಸ್ ಲಾಸು ಅಂತಾರಲ್ಲ ಅದ ಎಲ್ಲರೂ ಕೆಲ್ಸಕ್ಕೆ ಹೋದ್ರ ಚಲೋ ಬಿಡು ಇದೇನ್ ಬಿಸ್ನೆಸ್ ಮಾಡುದು ಅನ್ನಂಗ ಆಗ್ಬಿಡತಿ ಹೊರಗ ಅದೆಲ್ಲ ನಿಂಗೆ ಗೊತ್ತಾಗಂಗಿಲ್ಲ ಬೇವ ಇದ ದೊಡ್ಡ ಮಾತು 13,000 ರೂಪಾಯಿ ಏನ್ ತುಸಾರ ರೊಕ್ಕತನು ಏನ್ಲ ಅವಿನಾಶ ನಾ ಹೇಳುದಾದ್ರ ರೊಕ್ಕ ಈಕಿ ಕೈಯಾಗ ಕೊಡ್ಬೇಡ ಈಕೀಗ ಮನಿ ನಡ್ಸಕ್ ಬರಂಗೇ ಇಲ್ಲ ಅಂತೀನಿ ನಾ ಹೇಳುದಾದ್ರ ಸುಚಿತ್ರ ಕೈಯಾಗ ಕೊಟ್ಬಿಡು ಆಮೇಲೆ ನಿಮ್ಮವ್ವ ಹೆಚ್ಚು ಕಡಿಮೆ ಮಾಡ್ಕೊಂಡು ಶಡದಿಲ್ಲ ಅಂದ್ರ ಅದಕ್ಕೆ 1,00,000 ರೂಪಾಯಿನ ಬೇಕು ಹೆಚ್ಚು ಕಡಿಮೆ ಆದ್ರ ಬರೀ BP ಜಾಸ್ತಿ ಆಗಿ ಅಡ್ಮಿಟ್ ಆದ್ರೆ ಮುಗೀತು 20,000 ರೂಪಾಯಿ ಇಡು ಅಂತಾರ ನಾ ಹೇಳುದಾದ್ರ ಈಗೀಗ BP ಬಂದ್ಬಿಟ್ಟತಿ ಬ್ಯಾಡ ನೀನೋ ಸುಚಿತ್ರ ಕೈಯಾಗ ಕೊಡು ಕೊಡಂಗಿದ್ರು ಕೊಡು ಅದಕ್ಕೇನಿಲ್ಲಪ್ಪ ನನಗ ಕೊಡು 1-2 ದಿನ ರುಚಿಯಾಗಿ ಮಾಡಿ ಹಾಕ್ತಾ ಆಮೇಲೆ ಮಕ್ಕ ನೋಡ್ಕೊಂತ ಕುಂತ್ ಬಿಡುನು ಒಬ್ರು ಮುಖ ಒಬ್ರು ಹೌದಿಲ್ಲ ಮನಿ ಅಂದ್ರ ಹಂಗಾಕೇತನು ಹಿಡತ್ಲೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು ಅತ್ತಿಯರ ಅಂದ್ರ ನನಗ ಹಿಡತ್ಲೆ ಬಾಳೆ ಮಾಡಕ್ ಬರಂಗಿಲ್ಲ ಅನ್ನ ಕುಂತೀರಿ ನೀವು ಬೇಷದಿರಿ ನೀವು ಅಯ್ಯ ನಾನು ಎಲ್ಲ ಕಲ್ತೀನಿ ತಗೋರಿ ನಮ್ಮ ಅತ್ತಿ ಹೇಳ್ಕೊಟ್ಟ ನನಗ ಕೊಟ್ ನೋಡ್ರಿ ರೊಕ್ಕ ಒಂದ್ಸಲ ನಾ ಹೆಂಗ್ ಮನಿ ನಿಭಾಯಿಸ್ತೀನಿ ಅಂತ ಗೊತ್ತಾಕೇತಿ ಇದು ಆಕ್ಚುಲಿ ಚೆನ್ನಾಗಿರೋದು